ವಿಧಾನಸೌಧದಲ್ಲಿಂದು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಮಂಡ್ಯ ವಿಸಿ ಫಾರಂನಲ್ಲಿ ತೋಟಗಾರಿಕಾ ವಿವಿ ಸ್ಥಾಪನೆ, 5ನೇ ಹಣಕಾಸು ಆಯೋಗದ ಅವಧಿ ಆಗಸ್ಟ್ 31ರವರೆಗೆ ವಿಸ್ತರಣೆ, ಅಬಕಾರಿ ಇಲಾಖೆ ಸಿಬ್ಬಂದಿ ನೌಕರರ ವರ್ಗಾವಣೆಗೆ ಕೌನ್ಸಿಲಿಂಗ್ ಜಾರಿಗೆ ನಿಯಮದ ಜೊತೆ ಹಲವು ವಿಷಯಗಳು ಪ್ರಸ್ತಾಪವಾಗಲಿದೆ. ಇನ್ನು ಪಿಎಚ್ಎಚ್ ಕಾರ್ಡ್ ಹೊಂದುವವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನ್, 211 ಕೋಟಿ ವೆಚ್ಚದಲ್ಲಿ 10 ಬಿಸಿಎಂ ಹಾಸ್ಟೆಲ್ಗಳ ಸ್ವಂತ ಕಟ್ಟಡ ನಿರ್ಮಾಣ ಹೀಗೆ ಹಲವು ಯೋಜನೆಗಳಿಗೆ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಮಾಡಲ್ಲ ಅಂತ ನಿನ್ನೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ವರದಿಯಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಡಿಕೆಶಿ ದೆಹಲಿಯಲ್ಲಿ ವರಿಷ್ಠರ ಭೇಟಿ ಬೆನ್ನಲ್ಲೇ ಸಿಎಂ ಜಾತಿ ಜನಗಣತಿ ವರದಿ ಮಂಡನೆ ವಿಚಾರವನ್ನು ಮುಂದೂಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಡಿಕೆಶಿ ಹೈಕಮಾಂಡ್ ಬಳಿ ಹೇಳಿಸಿ ಮುಂದೂಡಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ನಾಗರಾಜ್ ಯಾದವ್ಗೆ ಸಿಐಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ಡಿವೈಎಸ್ಪಿ ಆಗಿರುವಂತಹ ಕೇಶವಮೂರ್ತಿ ಅವರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವಾಚ್ಯ ಪದ ಬಳಕೆ ವೇಳೆ ಹಾಜರಿದ್ದೆ ಅಂತ ಸಾಕ್ಷಿದಾರರಾಗಿ ನಾಗರಾಜ್ ಯಾದವ್ ಸಹಿಯನ್ನ ಹಾಕಿದ್ರು. ಈ ಕುರಿತು ಸಾಕ್ಷಿದಾರ ನಾಗರಾಜ್ ಯಾದವ್ ವಿಚಾರಣೆ ನಡೆಯಲಿದೆ. ಕನ್ನಡ ಅನುವಾದದಲ್ಲಿ ಎಡವಿದ ಕೆಪಿಎಸ್ಸಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಲಿದ್ದಾರೆ. ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಪ್ರತಿಭಟನೆಯಲ್ಲಿ ಸುಮಾರು 3,000 ಆಕಾಂಕ್ಷಿಗಳು ಭಾಗಿಯಾಗಲಿದ್ದಾರೆ. ಆಗಸ್ಟ್ 27 ಹಾಗೂ ಡಿಸೆಂಬರ್ 29ರಂದು ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷವಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಮಾಡ್ತಾ ಇದೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾಷಾಂತರ ದೋಷ ಹಿನ್ನೆಲೆ ಮತ್ತೊಮ್ಮೆ ಮರುಪರೀಕ್ಷೆಗೆ ಆಗ್ರಹಿಸಿದ್ದಾರೆ. ಬೆಂಗಳೂರು ನಗರ ವಿವಿ ಪರೀಕ್ಷೆ ದಿನಾಂಕ ಮುಂದೂಡಲಾಗಿದೆ. ಇಂದು ನಡೆಯಬೇಕಾಗಿದ್ದಂಥ ಯುಜಿ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಬೆಂಗಳೂರು ನಗರ ವಿವಿ ಕುಲಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅನಿವಾರ್ಯ ಕಾರಣ ಅಂತ ವಿವಿ ತನ್ನ ಪ್ರೆಸ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದೆ. ಶೀಘ್ರವೇ ಪರೀಕ್ಷಾ ದಿನಾಂಕವನ್ನು ಘೋಷಿಸಲಾಗುತ್ತೆ ಅಂತ ಹೇಳಲಾಗಿದೆ. ಅನ್ಯಕೋಮಿನ ಯುವಕನ ಕಿರುಕುಳ ತಾಳಲಾರದೆ 8ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಈ ಘಟನೆಯನ್ನು ಖಂಡಿಸಿ ಇವತ್ತು ವೀರಶೈವ ಮಹಾಸಭಾ ಜೇವರ್ಗಿ ಬಂದ್ಗೆ ಕರೆ ಕೊಟ್ಟಿದೆ. ಬಂದ್ಗೆ ಜಾತಿ ಧರ್ಮ ಪಕ್ಷ ಎನ್ನದೇ ಎಲ್ಲರೂ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಜೇವರ್ಗಿ ಪ್ರಕರಣ ಲವ್ ಜಿಹಾದ್ ಎನ್ನುವ ಅನುಮಾನ ಮೂಡುವಂತಿದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಿ ಬಾಲಕಿ ಸಾವಿಗೆ ಕಾರಣವಾದ ಯುವಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮೃತ ಬಾಲಕಿಯ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು, ಅಲ್ಲದೆ ಇಂತಹ ಕೃತ್ಯ ಎಸಗುವವರನ್ನ ಸಾರ್ವಜನಿಕವಾಗಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ವೀರಶೈವ ಮಹಾಸಭಾ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಸ್ಯಕಾಶಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿ ನಿಂತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತಿನಿಂದ 12 ದಿನಗಳ ಕಾಲ 217ನೇ ಫ್ಲವರ್ ಶೋ ನಡೆಯಲಿದೆ. ಈ ಬಾರಿ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ವಿಷಯ ಹಾಗೂ ರಾಮಾಯಣ ಮಹಾಕಾವ್ಯವನ್ನು ಆಕರ್ಷಕವಾಗಿ ಪುಷ್ಪಗಳಲ್ಲಿ ಅರಳಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ಕೊಡಲಿದ್ದಾರೆ. ಫ್ಲವರ್ ಶೋನಲ್ಲಿ 85 ವಿವಿಧ ಜಾತಿಯ ಹೂಗಳನ್ನು ಬಳಕೆ ಮಾಡಿದ್ದು, 8 ಲಕ್ಷಕ್ಕೂ ಅಧಿಕ ಪಾಟ್ಸ್ ಹಾಗೂ 11 ಲಕ್ಷ ಅಧಿಕ ಕಟ್ ಫ್ಲವರ್ಗಳ ಬಳಸಲಾಗಿದೆ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಫ್ಲವರ್ ಶೋಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಲಕ್ಷಾಂತರ ಜನ ಬರುವ ಹಿನ್ನೆಲೆ ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 80 ರೂಪಾಯಿ ಹಾಗೂ ರಜೆ ದಿನಗಳಲ್ಲಿ 100 ರೂಪಾಯಿ ನಿಗದಿಪಡಿಸಲಾಗಿದೆ. ಮಕ್ಕಳಿಗೆ 30 ರೂಪಾಯಿ ಹಾಗೂ ಸ್ಕೂಲ್ ಮಕ್ಕಳು ಸಮವಸ್ತ್ರ ಧರಿಸಿ ಬಂದರೆ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ವಿವಿಧ ರೀತಿಯ ಸುಮಾರು 85 ವಿವಿಧ ತಳಿಯ ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಸುಮಾರು 30-32 ಲಕ್ಷ ಹೂಗಳಿಂದ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯ ಆ ಅವಧಿನಲ್ಲಿ, ಆ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಕ್ರಮಿಸಿದಂತಹ ವಿಶೇಷ ಸ್ಥಳಗಳ ಪ್ರತಿಮೆಗಳನ್ನು ಅಥವಾ ಪ್ರತೀಕ್ಷೆಗಳನ್ನು ಅಲ್ಲಿ ಸೃಷ್ಟಿಸಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಇನ್ನು ಹಲವಾರು ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ತಿಳಿಸೋ ನಿಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿಯವರು ಇಡೀ ಮಾನವ ಜನಾಂಗಕ್ಕೆ ನೀಡಿದಂಥ ಸಂದೇಶಗಳನ್ನು ಕೂಡ ಅಲ್ಲಿ ಪ್ರಚುರಪಡಿಸಿದ್ದಾರೆ.
ನಟ ದರ್ಶನ್ಗೆ ಮುಂದಿನ ವಾರ ಆಪರೇಷನ್ ಬಹುತೇಕ ಫಿಕ್ಸ್ ಆಗಿದೆ. ನಿನ್ನೆ ಮಣಿಪಾಲ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಂಥ ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಪಡೆದರು. ಎಕ್ಸ್ರೇ ಮಾಡಿಸಿ ವೈದ್ಯರ ಅಭಿಪ್ರಾಯವನ್ನು ಪಡೆದು ವಾಪಸ್ ಆಗಿದ್ರು. ಪ್ರತಿದಿನ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ರು. ಬೆನ್ನು ನೋವು ಕಡಿಮೆ ಆಗಿಲ್ಲ. ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿಕ್ಕೆ ದರ್ಶನ್ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಸಂಬಂಧ ನಿನ್ನೆ ಮೈಸೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸಿದ್ದಾರೆ. ಮುಂದಿನ ವಾರ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಕುರ್ಚಿಗಾಗಿ ಕುಸ್ತಿ ಆರಂಭವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಅಸಮಾಧಾನ ಭುಗಿಲೆದ್ದಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ನನ್ನ ಹೆಸರು ಕೇಳಿ ಬರ್ತಾ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಲ್ಲದೆ ಓಟ್ ತರೋರನ್ನ, ಪಕ್ಷವನ್ನ ಗೆಲ್ಲಿಸೋರನ್ನ, ಸಮರ್ಥರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತ ಪರೋಕ್ಷವಾಗಿ ಡಿಕೆಶಿಗೆ ಟಾಂಗ್ ಕೊಡುವ ಮೂಲಕ ಹೈಕಮಾಂಡ್ಗೆ ನಾನು ಆಕಾಂಕ್ಷಿ ಎಂಬ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವುದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಓಟ್ ತರೋರು ಅಧ್ಯಕ್ಷ ಆಗಬೇಕು. ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆನೂ ನಾನು ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ಓಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು. ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ. ನಾನು ಅಷ್ಟೇ. ಪ್ರಾರಂಭ ಆಗಿಲ್ಲ, ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಮೇಲ್ಮಟ್ಟ ಆಗಬೇಕು. ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಭಾಳಷ್ಟಿಂದ, ಮೇಲ್ಮಟ್ಟದಲ್ಲಿ. ಈ ಸುದ್ದಿ ಮಾಧ್ಯಮಗಳಲ್ಲೇ ದೊಡ್ಡ ಸದ್ದು ಮಾಡಿದ ಬಳಿಕ ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡಿದ್ದಾರೆ. ನನ್ನ ಹೇಳಿಕೆ ಕುರಿತು ಸತ್ಯಕ್ಕೆ ದೂರವಾದ ವರದಿ ಪ್ರಕಟವಾಗಿದೆ. ಮಾಧ್ಯಮಗಳಲ್ಲಿ ಯಾವ ರೀತಿ ಟೀಕೆ ಟಿಪ್ಪಣಿ ಬರುತ್ತವೆ ಗೊತ್ತಿಲ್ಲ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕುರಿತು ವಿಡಿಯೋ ಮೂಲಕ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ನಾನು ಡಿಕೆ ಶಿವಕುಮಾರ್ ಬದಲಾವಣೆಗೆ ಹೇಳಿಕೆ ಕೊಟ್ಟಿಲ್ಲ. ಕೆಲ ಹೇಳಿಕೆಯಲ್ಲಿ ಸತ್ಯಾಂಶ ಇಲ್ಲ. ಮುಂದಿನ ಸಂಘಟನೆ ದೃಷ್ಟಿಯಿಂದ ಸಲಹೆ ಕೊಟ್ಟಿದ್ದೇವೆ. ವೇಗದ ಸ್ಥಿತಿಯಲ್ಲಿ ನಮ್ಮ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಗೋಷ್ಠಿ ಉದ್ದೇಶಿ ಮಾತಾಡಿದ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸತ್ಯಕ್ಕೆ ದೂರವಾಗಿದೆ. ಕೆಲವು ಸಂಜೆ ಪತ್ರಿಕೆಗಳಲ್ಲಿ ಕೂಡ ಗಮನಿಸಿದ್ದೇನೆ. ಅದರಲ್ಲಿ KPCC ಹೊಸಬರ ಅಧ್ಯಕ್ಷರಾಗಲಿ, ಇನ್ನೊಂದು ಕಡೆ ಸಾಹುಕಾರ ಸಮರ DK ಶಿವಕುಮಾರ್ ವಿರುದ್ಧ ಅಂತ ಇವತ್ತು ಸಂಜೆಗೆ ಬಂದಿದೆ. ಬಹುಶಃ ನಾಳಿನ ಪತ್ರಿಕೆಯಲ್ಲಿ ಯಾವ ರೀತಿ ಟಿಪ್ಪಣಿಗಳೇ ಬರ್ತಾರೆ ಗೊತ್ತಿಲ್ಲ, ಮತ್ತು TV ಚಾನಲ್ಗಳಲ್ಲಿ ಯಾವ ರೀತಿ ಅದು ವ್ಯಾಖ್ಯಾನ ಮಾಡ್ತಾರೆ ಗೊತ್ತಿಲ್ಲ. ನಾ ಹೇಳಿದ್ರಲ್ಲಿ ಕೆಲವು ಸತ್ಯಾಂಶ ಇದೆ, ಕೆಲವು ಇಲ್ಲದನ್ನು ವೈಭವೀಕರಣ ಮಾಡುವಂಥ ಪ್ರಯತ್ನ ಆಗಿದೆ. ಮಾಜಿ CM ಯಡಿಯೂರಪ್ಪ ರಾಜ್ಯ ಪ್ರವಾಸ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿರುವಂಥ ರಮೇಶ್ ಜಾರಕಿಹೊಳಿ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿಸಲಿಕ್ಕೆ ನಾವು ಹೋರಾಟ ಮಾಡಿದ ನಿಜ. ಈ ಬಗ್ಗೆ ಹೈಕಮಾಂಡ್ ಕೈಗೊಳ್ಳುವಂಥ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೇವೆ. ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡಿದರೆ ಸ್ವಾಗತ, ಆದರೆ ಯಾಕೆ ಪ್ರವಾಸ ಮಾಡ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಮಗನ ಸ್ಥಾನ ಭದ್ರ ಮಾಡೋಕೆ ಮಾಡ್ತಿದ್ದಾರಾ, ಪಕ್ಷ ಭದ್ರ ಮಾಡೋಕೆ ಮಾಡ್ತಿದ್ದಾರಾ ಸ್ಪಷ್ಟಪಡಿಸಬೇಕು. ಮಗನಾಗಿ ನೋಡಬೇಡಿ, ವೈಫಲ್ಯಗೊಂಡ ಅಧ್ಯಕ್ಷ ಅಂತ ನೋಡಿ. ಬಿಜೆಪಿಯ ಹೊಸ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಸಹಕಾರವನ್ನು ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವ್ರನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು. ಅದನ್ನು ಹೈಕಮಾಂಡ್ ನಿರ್ಣಯ ತಗೋದು, ಅದ್ರ ಬಗ್ಗೆ ನಾವು ಬದ್ಧತೆವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋದು ಸ್ವಾಗತ. ಅವ್ರು ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡಕ್ಕೆ ಅವರು ಮಗನ ಭದ್ರ ಮಾಡಕ್ಕೆ ಹೇಳ್ತಾರೋ, ಪಕ್ಷ ಭದ್ರ ಮಾಡೋದು ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆಯ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ನಿಮ್ಮ ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಗ್ತೀರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪ ಅವರು ಹಳ್ಳಿ ತಿರುಗಿ ಪಕ್ಷವನ್ನು ಕಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಈಗ ಪಕ್ಷಕ್ಕೆ ಬಂದು ಮಾತನಾಡೋದಲ್ಲ, ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಲಿ. ಯಾರ ವೈಫಲ್ಯವಿದೆ ಅಂತ ಅವರ ಕ್ಷೇತ್ರದ ಜನ ಹೇಳ್ತಾರೆ. ಹೀಗೆ ಮಾತಾಡ್ತಿದ್ರೆ ಜನರು ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ.
ರಾಜ್ಯದಲ್ಲಿ ಇವತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನಂತಕುಮಾರ್ ಆದಾಗ ಅನೇಕ ಹಿರಿಯರ ಜೊತೆಲಿ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಬಿಗಿ ಹಿಡಿದು ಮಾತನಾಡಬೇಕು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ. ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ದೆಹಲಿಯ ನೂತನ ಎಐಸಿಸಿ ಕಟ್ಟಡ ಉದ್ಘಾಟನೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಂಸದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಮುಖಂಡರು, ಗಣ್ಯರು ಉಪಸ್ಥಿತರಿದ್ದರು. ಈ ಕಟ್ಟಡ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ದೆಹಲಿಯಲ್ಲಿ ಎಐಸಿಸಿ ನೂತನ ಕಟ್ಟಡ ಉದ್ಘಾಟನೆಯ ವೇಳೆ ಸಚಿವ ಭೈರತಿ ಸುರೇಶ್ಗೆ ಅಪಮಾನ ಆಗಿದೆ. ಪಕ್ಷದ ಕಟ್ಟಡ ಉದ್ಘಾಟನೆಗೆ ವೇಳೆ ಸಚಿವರನ್ನ ಅಲ್ಲಿನ ಸಿಬ್ಬಂದಿ ಒಳಗೆ ಬಿಟ್ಟೇ ಇಲ್ಲ. ನಾನು ಕರ್ನಾಟಕದ ಮಿನಿಸ್ಟರ್ ಅಂತ ಹೇಳಿದ್ರೂ ಕೂಡ ಒಳಗೆ ಬಿಟ್ಟೇ ಇಲ್ಲ. ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಸರ್ಕಾರವಿರುವ ಸಿಎಂಗಳನ್ನು ಆಹ್ವಾನ ಮಾಡಲಾಗಿತ್ತು. ನಾವು ಒಂದು 2,000 ಜನ ಇಲ್ಲಿಂದ ಇಲ್ಲಿ ತನಕ ಹಿಡ್ಕೊಂಡು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ. ಸಾಗುವಳಿದಾರರಿಗೆ ತಾತ್ಕಾಲಿಕವಾಗಿ ಮಂಜೂರಾಗಿದ್ದಂಥ ಜಮೀನನ್ನ ಖಾಸಗಿ ಕಂಪನಿಗೆ ಖಾತಾ ಬದಲಾವಣೆ ಮಾಡಿರುವಂಥ ಆರೋಪ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಖಾತಾ ಬದಲಾವಣೆ ಮಾಡಿರುವಂಥ ಆರೋಪಿತ ಅಧಿಕಾರಿಗಳಿಗೆ ಸಚಿವರು ರಕ್ಷಣೆ ನೀಡ್ತಾ ಇದ್ದಾರೆ. ಇದರ ಬಗ್ಗೆ ದೂರನ್ನ ಕೊಟ್ಟರೂ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ ದೂರಿನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 10 ಎಕರೆಗೂ ಹೆಚ್ಚು ಭೂಮಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರಿಗಳು ನೀಡಿದ್ದಾರೆ ಅಂತ ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರನ್ನು ನೀಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಪ್ರಕರಣ ಸಂಬಂಧ ಜಂಟಿ ಸರ್ವೆ ನಡೆಸಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆಯಲ್ಲಿ ಸರ್ವೆ ಕಾರ್ಯಕ್ರಮ ನಡೆಸಲಾಯಿತು. ಕಂದಾಯ ಇಲಾಖೆಯ ಚೈನ್ ಮೂಲಕ ಸರ್ವೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಹೈಕೋರ್ಟ್ ಆದೇಶದಂತೆ ಚೈನ್ ಮೂಲಕ ಸರ್ವೆ ನಡೆಸಲಾಗ್ತಾ ಇದೆ ಅಂತ ಡಿಸಿ ಹೇಳಿದ್ದಾರೆ. ಟೆಕ್ನಿಕಲ್ ವರ್ಕ್ ಮಾಡುವಾಗ ಎರಡೂ ಟೀಮ್ ಇರೋದ್ರಿಂದ ಇದು ನಮ್ಮದು ಏನಂದರೆ ರೆವಿನ್ಯೂ ಮತ್ತು ಫಾರೆಸ್ಟ್ ಇಲಾಖೆ ಇವೆರಡೂ ಕೂಡ ಸರ್ಕಾರಿ ಇಲಾಖೆನೇ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಇಶ್ಯೂಸ್ಗಳು ಇರೋಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಕಡೆಯವರು ಇರೋದ್ರಿಂದ ಅವರು ಮೆಷರ್ ಮಾಡ್ಕೊಬಂದು ಆ ರೀಡಿಂಗ್ಸ್ನ ತಗೊಂಡು ಇಲ್ಲಿಗೆ ಬರ್ತಾರೆ. ಆನಂತರ ಫಾರೆಸ್ಟ್ ಗಡಿಯನ್ನು ಕೂಡ ಮತ್ತೆ ಇನ್ನೊಂದು ಸರಿ ನಾವು ಮೆಷರ್ ಮಾಡ್ತೀವಿ. ಫಸ್ಟ್ ಈಗ ನಾವು ಮಾಡೋಕ್ಕೆ ಹೋಗ್ತಿರ್ತಕ್ಕಂಥದ್ದು ಗ್ರಾಮದ ಗಡಿ. ಆ ಗ್ರಾಮದ ಗಡಿ ಪೂರ್ತಿ ಏನಿದೆ ರೆವಿನ್ಯೂ ಇದ್ರ ಪ್ರಕಾರ ಅದನ್ನೆಲ್ಲ ಗುರ್ತಿಸ್ಕೊಂಡು ಬಂದು ನಂತರ ಫಾರೆಸ್ಟ್ ಮಾಡಿ ಸಿಕ್ಕಂಥ ರೀಡಿಂಗ್ಸ್ನ ತಗೊಂಡು ಇಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿಕೊಂಡು ಆಮೇಲೆ ಅದನ್ನ ಸೂಪರ್ ಇಂಪೋಸ್ ಮಾಡ್ತೀವಿ. ಅದಾದಮೇಲೆ ಆ್ಯಕ್ಚುಲಾಗಿ ಫಾರೆಸ್ಟ್ ಗಡಿಯನ್ನು ನಾವು ಮೆಷರ್ ಮಾಡ್ತಕ್ಕಂಥ ಕೆಲಸ. ಅಪಘಾತದಲ್ಲಿ ಗಾಯಗೊಂಡಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಭೇಟಿಯನ್ನು ನೀಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬಳಿ ಸಚಿವೆಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡರು. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಆ್ಯಂಡ್ ಟೀಮ್ಗೆ ಮತ್ತೆ 3 ದಿನ ಸಿಐಡಿ ಕಸ್ಟಡಿಗೆ ಕೊಟ್ಟು ಬೀದರ್ ಕೋರ್ಟ್ ಆದೇಶಿಸಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು, ಗೋರಖನಾಥ್, ನಂದಕುಮಾರ್, ಆರ್ಕೆ ಪಾಟೀಲ್, ಸತೀಶ್ ದುಬ್ಬಲಗುಂಡಿ ಸೇರಿದಂತೆ ಎಲ್ಲ 5 ಜನ ಆರೋಪಿಗಳಿಗೆ ಸಿಐಡಿ ಕಸ್ಟಡಿಗೆ ಕೊಟ್ಟಿದೆ. 5 ದಿವಸ ಕಸ್ಟಡಿಯನ್ನು ಕೊಟ್ಟಿದ್ದರು. 5 ಜನರಿಗೇನು PC ಕಸ್ಟಡಿ ಕೊಟ್ಟಿದ್ದರು, ಪೊಲೀಸ್ ಕಸ್ಟಡಿ ಕೊಟ್ಟು CID ಇನ್ವೆಸ್ಟಿಗೇಷನ್ ಸಲುವಾಗಿ ಏನು ಕೇಳಿದರು. ಅದು ಇವತ್ತಿಗೆ ಮುಗಿದೋಗ್ಬಿಟ್ಟು ಮತ್ತೆ ಅವರು 5 ದಿವಸ ಇನ್ವೆಸ್ಟಿಗೇಷನ್ ಆದಮೇಲೆ ಮತ್ತೆ ನಮಗೆ 9 ದಿವಸವರೆಗೆ ಇನ್ವೆಸ್ಟಿಗೇಷನ್ ಬೇಕು ಅಂತ ಹೇಳಿ ಮತ್ತೊಂದು 21 ದಿವಸ ಒಂದು ಅರ್ಜಿ CID ಅವರು ಸಲ್ಲಿಸಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಆಫೀಸರು. ಬಟ್ ಇವತ್ತು ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ 2 ಕಡೆದು ಆರ್ಗ್ಯುಮೆಂಟ್ ಎಲ್ಲ ಆಲಿಸಿದೆ. ವಿಚಾರವನ್ನು ತಿಳ್ಕೊಂಡು ಇವತ್ತಿನ ದಿವಸ 3 ದಿವಸದವರೆಗೆ ಅವರು ಕಸ್ಟಡಿಯನ್ನು ಮತ್ತೆ PC ಕಸ್ಟಡಿಯನ್ನು ಕೊಟ್ಟಿದ್ದಾರೆ, ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಈಗ 5 ದಿವಸದಲ್ಲಿ ಏನು ಮಾಡಿದ್ದಾರೆ ಅವರು ಅಂತಂದರೆ ಎಲ್ಲ ಸವಿಸ್ತಾರವಾಗಿ ಕೋಆಪ್ರೇಷನ್ ಕೊಟ್ಟಿದ್ದಾರೆ. 5 ಜನ ಆರೋಪಿತರ ಮನೆಗಳಿಗೆ ಸರ್ಚ್ ವಾರೆಂಟನ್ನು CID ಅವರು ತೊಗೊಂಡಿದ್ದಾರೆ. ಆ CID ಸರ್ಚ್ ವಾರೆಂಟ್ ಪ್ರಕಾರ
ಆಫೀಸರ್ಸು ಅವರು ಮನೆಗೆ ವಿಸಿಟ್ ಮಾಡಿದ್ದಾರೆ. ಮನೆಗೆ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ. ಇಬ್ಬರು ವಿದ್ಯಾರ್ಥಿನಿಯರ ಮೇಲೆ ಬೆಳಗಾವಿಯ ಹಾರೋಗೇರಿಯಲ್ಲಿ ಅತ್ಯಾಚಾರವಾಗಿದೆ. ಒಬ್ಬಳ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿರುವಂಥದ್ದು. ಅಭಿಷೇಕ ದೇವನೂರು ಹಾಗೂ ಆದಿಲ್ ಶಾ ಎಂಬುವರು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ರಾಪ್ತಿಯನ್ನು ಪರಿಚಯ ಮಾಡಿಕೊಂಡಿದ್ರು. ಅಥಣಿ ತಾಲೂಕಿನ ಕೊಕಟನೂರು ಜಾತ್ರೆಗೆ ಬಂದಾಗ ಡೈರೆಕ್ಟ್ ಭೇಟಿಯಾಗಿದ್ರು. ಇದಾದ ಮೇಲೆ ಸವದತ್ತಿ ದೇಗುಲಕ್ಕೆ ಹೋಗೋಣ ಅಂತ ಅಪ್ರಾಪ್ತೆ ಹಾಗೂ ಆಕೆಯ ಸ್ನೇಹಿತೆಯನ್ನು ಕರೆದೊಯ್ದು ಇಬ್ಬರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಇದೇ ವೇಳೆ ಕಾರ್ನಲ್ಲಿದ್ದಂಥ ಮತ್ತೊಬ್ಬ ಯುವತಿ ಮೇಲೆ ಕಾರಿನ ಚಾಲಕ ಕೌತುಂಬ ಅತ್ಯಾಚಾರ ಎಸಗಿದ್ದಾನೆ. ನಂತರ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ವಂಚಿಸಿದ್ದಂಥ ಐಶ್ವರ್ಯ ಗೌಡ ವಿಚಾರಣೆಗೆ ಹಾಜರಾಗಿದ್ರು. ಪ್ರಕರಣದ ಸಂಬಂಧ ಐಶ್ವರ್ಯ ಗೌಡಗೆ ನೋಟಿಸ್ ಹಿನ್ನೆಲೆಯಲ್ಲಿ ಬ್ಯಾಟರಾಯನ್ಪುರ ಎಸಿಪಿ ಭರತ್ ರೆಡ್ಡಿ ಮುಂದೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗದಗ ಟು ವಾಡಿ ಅವೈಜ್ಞಾನಿಕ ರೈಲ್ವೆ ಕಾಮಗಾರಿಯಿಂದ ಅನ್ನದಾತರ ಜಮೀನಿಗೆ ನೀರು ಹರಿಸುವ ಕಾಲುವೆ ಕೊಚ್ಚಿಕೊಂಡು ಹೋಗಿತ್ತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹಳಿಸಗರ ಗ್ರಾಮದಲ್ಲಿ ಕಾಲುವೆ ಕೊಚ್ಚಿ ಹೋಗಿತ್ತು. ಈ ಕುರಿತು ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ರೈಲ್ವೆ ಇಲಾಖೆ ಅಲರ್ಟ್ ಆಗಿದ್ದು ರೈತರಿಗೆ ನಗದು ಪರಿಹಾರ ಕೊಟ್ಟಿದೆ. ಜೊತೆಗೆ ಕೊಚ್ಚಿಕೊಂಡು ಹೋಗಿರುವ ಕಾಲುವೆ ದುರಸ್ತಿಗೂ ಮುಂದಾಗಿದೆ. ನ್ಯೂಸ್ 18ನ ರೈತ ಪರ ವರದಿಗೆ ಅನ್ನದಾತರು ಅಭಿನಂದನೆಯನ್ನ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಹಾರಥೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ರಾಜ್ಯ ಅನ್ಯ ರಾಜ್ಯಗಳಿಂದ ಭಕ್ತರು ಮಹಾರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಸುಮಾರು 8 ಲಕ್ಷ ಜನ ಜಾತ್ರೆಗೆ ಆಗಮಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪಲ್ಲಕ್ಕಿ ಹೊತ್ತು ಎಲ್ಲರ ಗಮನ ಸೆಳೆದಿದ್ದಾರೆ. ಗವಿಮಠಕ್ಕೆ ಬಂದಂಥ ಭಕ್ತರಿಗೆ ಬಗೆ ಬಗೆಯ ಊಟವನ್ನು ಬಡಿಸಲಾಯಿತು. ಐರ್ಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನು ಟೀಮ್ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡಿದೆ. ನಿನ್ನೆ ನಡೆದ 3ನೇ ಏಕದಿನ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು 131 ರನ್ಗೆ ಆಲ್ಔಟ್ ಮಾಡಿದ ಭಾರತ 304 ರನ್ಗಳ ಜಯ ದಾಖಲಿಸಿದೆ. ಟಾಸ್ ಗೆದ್ದ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿ 50 ಓವರ್ಗಳಲ್ಲಿ 5 ವಿಕೆಟ್ಗಳ ನಷ್ಟಕ್ಕೆ 435 ರನ್ ಕಲೆ ಹಾಕಿತು. ಈ ಗುರಿ ಬೆನ್ನತ್ತಿದ ಐರಿಷ್ ಪಡೆ 131 ರನ್ಗೆ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾ ಪರ ಸ್ಮೃತಿ ಮಂಧಾನ ಹಾಗೂ ಪ್ರತಿಕಾ ರಾವಲ್ ಸೆಂಚುರಿ ಸಿಡಿಸಿ ಮಿಂಚಿದರು. ನಿನ್ನೆ ನಡೆದಂಥ ವಿಜಯ್ ಹಜಾರೆಯ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಹರಿಯಾಣ ತಂಡವನ್ನು ಮಣಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ವಡೋದರ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂಥ ಮ್ಯಾಚ್ನಲ್ಲಿ ಕರ್ನಾಟಕ ತಂಡ 5 ವಿಕೆಟ್ಗಳ ಗೆಲುವನ್ನು ದಾಖಲು ಮಾಡಿದೆ. ಮೊದಲು ಬ್ಯಾಟ್ ಮಾಡಿದಂಥ ಹರಿಯಾಣ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 237 ರನ್ ಕಲೆ ಹಾಕಿತು. ಈ ಗುರಿ ಬೆನ್ನಟ್ಟಿದಂಥ ಕರ್ನಾಟಕ 47.2 ಓವರ್ಗಳಲ್ಲಿ 5 ವಿಕೆಟ್ಗಳ ಗೆಲುವನ್ನು ಸಾಧಿಸಿತು.